ಆತ್ಮವಿಶ್ವಾಸ ಇಲ್ಲದಿದ್ದರೆ ಬದುಕೋದು ಹೆಂಗೆ ಸಾಧ್ಯ? ಈಗ ನಿಮಗೆ ಸಂಶಯ ಬರಕ್ಕೆ ಶುರುವಾಯಿತು. ಯಾವಾಗ ಸಾಯ್ತಾನೆ ಯಾರಿಗೆ ಗೊತ್ತ? ಯಾರು ಹೇಳ್ಯಾರ? ನಾವು ಇಷ್ಟ ದಿವಸ ಇರ್ತೇವಂತ ಯಾರು ಹೇಳ್ತಾರೆ? ಯಾವುದೇ ಕ್ಷಣ ನಾ ಸಾಯ್ಬೋದು, ಇದೇ ಕ್ಷಣ ಸಾಯ್ಬೋದು, ಹಿಂಗೆ ಅನ್ಕೋತ ಕೂತ್ರೆ ಗತಿ ಏನು? ಹೆಂಗಿರಬೇಕು? ನಾ 100 ವರ್ಷ ಬದುಕ್ತೀನಿ ಅಂತ ಅನಿಸ್ತಿರ್ಬೇಕು. ಅದು ವಿಶ್ವಾಸ, ಅದು ವಿಶ್ವಾಸ. ಇದು ಭಾವ ಇಲ್ಲದೆ ಇದ್ರೆ ಜೀವನಕ್ಕೆ ಅರ್ಥ ಏನು ಉಳಿತದ? ಈಗ ಸುಮ್ಮನೆ ನೀವು ಹೋಗೋದ್ರಾಗ ಮನಿ ಎಲ್ಲರೂ ಹೋದಿತ್ತು ಹಿಂಗೆ ಅನ್ನಕ್ಕೆ ಶುರು ಮಾಡಿದ್ರೆ ಮನಿ ಬಿಟ್ಟು ಬರ್ತೀರಿ? ನಮಗೆ ಖಾತ್ರಿ ಅದ ಮನಿ ಎಲ್ಲಿ ಹೋಗೋದು? ಇದ್ದಲ್ಲೇ ಇರ್ತದೆ, ಹೊಲ ಇದ್ದಲ್ಲೇ ಇರ್ತದೆ ಅಂತ ನಾವು ಆರಾಮಾಗಿ ಬರ್ತೇವೆ. ಅದರ ಮ್ಯಾಗ ವಿಶ್ವಾಸ ಇಟ್ಟೇವಿ. ಹೇಗೆ ನಿಸರ್ಗದ ಮ್ಯಾಲ ವಿಶ್ವಾಸ ಇಟ್ಟೇವಿ, ನಮ್ಮ ಮೇಲೂ ನಮಗೊಂದಿಷ್ಟು ವಿಶ್ವಾಸ ಇರಬೇಕು. ನಾನು ಬದುಕ್ತೇನೆ, ಐ ಲಿವ್ ಫಾರ್ 100 years, ನಾಟ್ ಎ ಡೇ ಲೆಸ್. 100 ವರ್ಷ ಬದುಕ್ತೇನೆ, ಒಂದು ದಿವಸ ಕಡಿಮೆ ಅಲ್ಲ ಅಂತ ಆತ್ಮವಿಶ್ವಾಸ ಇದ್ರೆ ಎಷ್ಟು ವರ್ಷ ಬದುಕೋಣ, ಅವು ರಸಮಯ ಆಗ್ತಾವ, ಅವು ಸುಂದರ ಆಗ್ತಾವ. ಬದುಕಬೇಕು ಮನುಷ್ಯ, ಆತ್ಮವಿಶ್ವಾಸ ಇದ್ದು ಬದುಕಬೇಕು. ನನ್ನ ಕೆಲಸಗಳು, ಕೈಗಳು ಕೆಲಸ ಮಾಡ್ತಾವ ನಾನಿರೋ ತಕ, ಕಾಲಗಳ ಕೆಲಸ ಮಾಡ್ತಾವ ನಾನಿರೋ ತಕ, ನನ್ನ ಮನಸ್ಸು ಚೆನ್ನಾಗಿರ್ತದೆ, ನನ್ನ ಬುದ್ಧಿ ಸುಂದರವಾಗಿರ್ತದೆ, ನನ್ನ ಸಾಮರ್ಥ್ಯಗಳೆಲ್ಲ ಅಷ್ಟೇ ಚೆನ್ನಾಗಿರ್ತಾವ. ಹೀಗೆ ಭಾವ ಬರ್ತದಲ್ಲ, ಇದು ಆತ್ಮವಿಶ್ವಾಸ. ಇದು ಬೇಕು. ನನ್ನ ಒಳಗೆ ವಿಶ್ವಾಸ ಇರಬೇಕು. ನಾನು ಇದನ್ನು ಮಾಡಬಲ್ಲೆ, ಇದನ್ನು ಮಾಡಬಲ್ಲೆ. ಆಗಲಿಲ್ಲೇನು ತೇನು ಸಿಂಗ, ನಾನು ಇದನ್ನು ಏರಬಲ್ಲೆ. ನೀವು ಕೇಳಿರಬೇಕು, ತೇನು ಸಿಂಗ ಅಂತ ಆಗಿ ಹೋದ್ರು. 50ರ ದಶಕದೊಳಗೆ ತೇನು ಸಿಂಗ ಬಂದ್ರು. ಸಣ್ಣ ಹುಡುಗ, ಅವಾಗೊಂದು ಕನಸ, ಏರಬೇಕು ಏರಬೇಕು, ಮಾಳಿಗೆ ಅಲ್ಲ, ಎವರೆಸ್ಟ್ ಶಿಖರ, ಗೌರಿಶಂಕರದೆಲ್ಲ ಕೇಳಿರಲ್ಲ. ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರದ ಮೇಲೆ ಹೋಗಬೇಕು ಅನಿಸ್ತು. ಯಾರೂ ಹೋಗಿರಲಿಲ್ಲ. ಅದು ಅಷ್ಟು ಎತ್ತರದ, ಎಷ್ಟು ಎತ್ತರ ಅಂದ್ರೆ ಕಿಲೋಮೀಟರ್ 5 ಕಿಲೋಮೀಟರ್ ಅಲ್ಲ, 5 ಮೈಲ್ ಅಷ್ಟು ಎತ್ತರ. 8-9 ಕಿಲೋಮೀಟರ್ ಎತ್ತರ. ಅಲ್ಲಿ ಎಲ್ಲ ಬರ್ಪ ಉಸಿರಾಡಿಸೋದಕ್ಕೆ ಹವಾ ಸರಿಯಾಗಿರೋದಿಲ್ಲ. ಕಾಲಿಟ್ರೆ ಜಾರ್ತದೆ. ವಿಪರೀತ ತಂಪ, ಶೂನ್ಯದ ಕೆಳಗೆ ಯಾವಾಗಲೂ. ಅಂಥಲ್ಲಿ ಬಿರುಗಾಳಿಗಳು, ತಂಪಿನ ಬಿರುಗಾಳಿಗಳು. ಸಹಾಯಕ್ಕೆ ಯಾರಿಲ್ಲ, ಎಲ್ಲವನ್ನ ಕಟ್ಟಿಕೊಂಡು ಹೋಗಬೇಕು. ಅಂಥದರಲ್ಲೇ ಹುಡುಗನಿಗೆ ಕನಸ ಬಿತ್ತು, ಒಂದು ದಿವಸ ಏರಬೇಕು, ತುದಿಗೆ ಹೋಗಬೇಕು. ಎಂಥ ಕನಸು! ನಮಗೂ ಕನಸು ಬೀಳ್ತಾವ, ಮುಂಬೈಗೆ ಹೋಗಬೇಕು, ಅಲ್ಲಿ ಸ್ಲಮ್ ಏರಿಯಾದಾಗಿರಬೇಕು. ಸ್ಲಮ್ ಏರಿಯಾ ಅಂದ್ರೆ ಗೊತ್ತಾಗ್ತದೆ, ಒಂದೀಟ ಅದು ತಗಡಿಂದು, ಅದರಾಗ ಕುಟುಂಬ ಕಟ್ಟಿಕೊಂಡು ಸುತ್ತಮುತ್ತ ಗಟಾರದ ವಾಸನ ತಗೋತ ದಿವಸಕ್ಕೆ 1,000 ರೂಪಾಯಿ ಗಳಿಸಿಗೋತ ಎಣಸಿಗೋತ ಇರೋದು. 1000 ಗಳಿಸೋದ್ರಾಗ ಗಟಾರದ ವಾಸನ ಕುಡಿಕೋತೀರಿ. ಇದೊಂದು ಕನಸು ನಮಗೆ. ಜೀವನದಾಗ ಒಮ್ಮೆರೆ ಹೋಗಬೇಕು ಮುಂಬೈಗೆ, ಅಲ್ಲಿ ವಾಸ ಮಾಡೋದು. ಇಷ್ಟೆಷ್ಟು ಸ್ವಚ್ಛದ ಇಲ್ಲಿರ್ಬೇಕು ಅನಿಸೋದಿಲ್ಲ. ನಿಮ್ಮದೆಷ್ಟು ಚಂದದ ಹಳ್ಳಿ ಊರುಗಳು, ಎಷ್ಟು ವಿಸ್ತಾರ. ಹಿಂಗೆ ಮುಂಬೈದಾಗ ಸಿಗ್ತದೇನು? ಹೋಗಿ ನೋಡ್ರಿ ಇಂಥದ್ದೊಂದು ಜಾಗ. ಸ್ವಚ್ಛ ನೀರ, ಸ್ವಚ್ಛ ವಾತಾವರಣ, ಹಚ್ಚ ಹಸಿರ, ಎಷ್ಟು ಅದ್ಭುತದ.
ಆದ್ರೆ ಮನಸ್ಸಂಗ ಆಗೋದಿಲ್ಲ, ಅಲ್ಲಿ ಹೋಗ್ಬೇಕು. ಆದ್ರೆ ಹುಡುಗಂದ ಹಂಗ ಆಗಲಿಲ್ಲ, ತೇನ ಸಿಂಗ ಏರಬೇಕು, ಏರಬೇಕು. ಅಲ್ಲಿ ಯಾರಿಲ್ಲ, ಏರಬೇಕು. ಕನಸ ಕಂಡ ಸಣ್ಣ ಗುಡ್ಡ ಏರಾಕ ನಮಗ ಆಗುವುದಿಲ್ಲ, 8 ಕಿಲೋಮೀಟರ್ ಏರೋದು ಸಾಧ್ಯವೇ? ದಾರಿಲ್ಲ, ಯಾವಾಗ ಎಲ್ಲಿ ಕಳಿಸಿ ಬೀಳ್ತದ ಗೊತ್ತಿಲ್ಲ. ಬರ್ಪ ಮಡುಗೊಟ್ಟಿ ನಿಂತಿರ್ತದ, ಮೆತ್ತಿ ಬಿಟ್ಟಿರ್ತದ. ಒಮ್ಮೊಮ್ಮೆ ಅಷ್ಟು ದಪ್ಪ 100 ಮೀಟರ್ ಅಂಥದ್ರಾಗ ಹುಡುಗ ಏರ್ಬೇಕು ಅಂದ. ಇಂಥ ಕನಸ ಬೀಳಬೇಕು. ಹಂಗ ಬಿತ್ತು ಕನಸ. ಅವನಿಗೆ ಅನಿಸ್ತತ್ತು ನಾನು ಏರಬಲ್ಲೆ. ಅವನ ತಾಯಿ ಹೇಳಿದ್ಲು, ಅದ್ಯಾಕೆ ಏರುವುದಲ್ಲ, ನೀ ಏರ್ತಿ ಅಂದ್ಲು. ಇವು ಹುಡುಗರು ತಾಯಿ ಅಂದ್ರೆ ಹೀಗೆ, ಏರ್ತೀಯೋ ನೀನು? ನಿಶ್ಚಿತವಾಗಿ ಏರ್ತ, ನಿಶ್ಚಿತವಾಗಿ ಏರ್ತ. ಹಾಕೋ ತಲೆಯೊಳಗೆ, ಹಿಂದೆ ಏರ್ಲಿಕ್ಕಿಲ್ಲ, ನೀನು ಏರ್ಲೇಬೇಕು, ಏರ್ತಿ, ಇದನ್ನ ತಲೆಯೊಳಗೆ ಹಾಕೋ ಅಂದ್ಲು. ಹುಡುಗ ಕನಸ ಕಾಣಕ್ ಶುರು ಮಾಡಿ. ಕನಸು ಬಿದ್ರು ಏರದಂಗ, ಬಿದ್ದಂಗಲ್ಲ. ನಮ್ಮದು ಕನಸು ಬಿದ್ದರೆ ಆಕ್ಸಿಡೆಂಟ್ ಆದಂಗ. ಮೋಟರ್ ಸೈಕಲ್ ಮ್ಯಾಗ ಆಕ್ಸಿಡೆಂಟ್, ಕಾರಿನಾಗ ಆಕ್ಸಿಡೆಂಟ್. ನಮ್ಮ ಕನಸ ಹಂಗ. ಆ ಒಂದು ಕನಸ ಏರೋದು, ನಮ್ಮ ಕನಸ ಬೀಳೋದು. ಇಲೆಕ್ಷನ್ದಾಗ ಕನಸ ಮಜಾ ಇರುತ್ತೆ. ಹಂಗ ಏರ್ದ 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 ಹುಡುಗ ಏರ್ದ. ಒಂದು ದಿವಸ ಬಂತು, ತೊಟ್ಟ ತುದಿ ಮ್ಯಾಲ ಹೋಗಿ ನಿಂತಿದ್ದ ಜಗತ್ತಿನ ಮೊದಲನೆಯ ವ್ಯಕ್ತಿ, ಮೊದಲನೆಯ ಹೆಜ್ಜೆ ಇಟ್ಟಿದ್ದ ಗೌರಿಶಂಕ. ಇದು ಎವರೆಸ್ಟ್ ಶಿಖರದ ಮ್ಯಾಲ, ಜಗತ್ತಿನ ಅತ್ಯುನ್ನತ ಶಿಖರದ ಮ್ಯಾಲ ಪಾದಾರ್ಪಣೆ ಮಾಡಿದ್ದ. ಭಾರತದ ಝೆಂಡಾ ಹಾರಿಸಿದ್ದ, ಅಲ್ಲಿ ಧ್ವಜ ಹಾರಿಸಿದ್ದ, ಯಾರೂ ಹಾರಿಸಿದ್ದ. ಒಬ್ಬ ಸಾಮಾನ್ಯ ಹುಡುಗ ಅಸಾಮಾನ್ಯ ಕೀರ್ತಿಯನ್ನ ಪಡೆದ. ಏರ್ದ ಏರ್ದ. ಅದರ ಅರ್ಥ ನಾವೆಲ್ಲ ಬರೀ ಗುಡ್ಡ ಇರ್ಕೋತ ಹೋಗ್ಬೇಕಂತಲ್ಲ, ನಮ್ಮ ಮನಸ್ಸನ್ನ ಏರಿಸಬೇಕು, ಒಂದಿಷ್ಟು ಮಾಡಬೇಕು, ಚೆನ್ನಾಗಿ ಬದುಕಬೇಕು. ಅದು ದೊಡ್ಡ ಸಾಧನ ಮನುಷ್ಯನಿಗೆ. ಸಾಧನೆ ಮಾಡೋದು, ಪಡೆಯೋದು ಆತ್ಮವಿಶ್ವಾಸ. ನಾನು ಏರಬಲ್ಲೆ, ನಾನು ಗಳಿಸಬಲ್ಲೆ, ನಾನು ಈ ಜಗತ್ತನ್ನು ರಕ್ಷಿಸಬಲ್ಲೆ, ನಾನು ಒಂದಿಷ್ಟು ಒಳ್ಳೆ ಕೆಲಸ ಮಾಡಬಲ್ಲೆ. ಇದೇನ ಬಲ್ಲೆ ಅಂತ ಅನಿಸ್ತದಲ್ಲ, ಇದು ಆತ್ಮವಿಶ್ವಾಸ. ಆಗುದಿಲ್ಲ. ಅವ್ರಿಗೆ ಆಗ್ತದಂದ್ರೆ ನಮ್ಗೆ ಯಾಕಾಗುದಿಲ್ಲ? ಶರಣರಿಗೆ ಅದು ಆಗ್ತಿತ್ತಂದ್ರೆ ನಮಗೆ ಯಾಕಾಗುದಿಲ್ಲ ಹೇಳಿ? ಬುದ್ಧನಿಗೆ ಆಗ್ತಿತ್ತು ಅಂದ್ರೆ ನಮಗೆ ಯಾಕಾಗುದಿಲ್ಲ? ಹೆಂಗ ಮನಸ್ಸು ತಯಾರ ಮಾಡಿದರೆ ಆತ್ಮಶ್ರದ್ಧಾ, ತನ್ನಲ್ಲಿ ತನಗ ಶ್ರದ್ಧಾ ಅಂತ ಶುರುವಾಗ್ತದೆ. ಈ ಶ್ರದ್ಧೆ ಬಹಳ ಮಹತ್ವದ್ದು. ಬೇಕು, ಮನುಷ್ಯಗೆ ಶ್ರದ್ಧಾ ಬೇಕು, ಬಹಳ ದೊಡ್ಡ ಶ್ರದ್ಧಾ ಬೇಕು. ಇಲ್ಲೇನು ಸಾವಿತ್ರಿ ಅಂತ ಆಗಿ ಹೋದ್ಲು, ಕೇಳಿರ್ಬೇಕು. ಸತ್ಯವಾನ ಸಾವಿತ್ರಿ ಬಹಳ ಪ್ರಸಿದ್ಧ ಘಟನೆ ಅದು. ಸತ್ಯವಾನ ಪತಿ, ಸಾವಿತ್ರಿ ಸತಿ. ಸತ್ಯವಾನನಿಗೆ 1 ವರ್ಷದ ನಂತರ ಮರಣ. ಸಾವಿತ್ರಿ ಲಗ್ನ ಆಗಿದ. ಆಕೆಗೆ ಗೊತ್ತಿತ್ತು, ಒಂದು ದಿವಸ ಸತ್ಯವಾನ 1 ವರ್ಷದ ನಂತರ ಅಷ್ಟೇ ಅವನಿಗೆ ಆಯುಷ್ಯ ಇರೋದು ಅಂತ. ಆದರೆ ಲಗ್ನ ಆಗಿದ್ಲು. ಮನಸ್ಸ ಆಕೆಯಲ್ಲಿ ಒಂದು ವಿಶ್ವಾಸ, ಅವನನ್ನ ನಾ ಉಳಿಸ್ತೇನೆ. ಹೆಂಗ ಶುರುವಾಯ್ತು, ಉಳಿಸ್ತೇನೆ. 1 ವರ್ಷ ಅಲ್ಲ, 100 ವರ್ಷ ಬದುಕುವಂಗ ಮಾಡ್ತೇನೆ ಅಂತ. ಎಷ್ಟು ಅದ್ಭುತ ಇರುತ್ತೆ. ನಾವೇನ ಯಾರೇ ಕೈ ರೇಷಾ ನೋಡಿ ನಿನಗೆ ಬಹಳ ವಯಸ್ಸಿಲ್ಲ ಅಂದ ಕೂಡಲೇ ಈಗ ಹೋಗ್ತೇವೆ,
ನಮ್ಮದು ಬೇರೆ. ನಮ್ಮ ಗೆರೆನೇ ಇಲ್ಲ, 50ರ ಮೇಲೆ ಒಂದು ದಿವಸ ಬದುಕುವುದಿಲ್ಲ. ಗೆರೆಯಾಗ ವಯಸ್ಸಿರುವುದಿಲ್ಲ, ಮನುಷ್ಯನಾಗ ವಯಸ್ಸಿರ್ತದ. ಅದ ನಮಗೆ ಅನ್ನನೇ ಇಲ್ಲ, ಬಳ್ಳಿಗೆ ಬಳ್ಳಾಗ ಅನ್ನ ಇರ್ತದೇನು, ಕೈಯಾಗ ಅನ್ನ ಇರ್ತದ. ಹೇಳಿ, ನಾವು ರೇಷಾ ನೋಡ್ಕೋತ ಬದುಕವರು ಹೆಂಗ ಜೀವನ ಕಟ್ಲಿಕ್ಕೆ ಆಗ್ತದೆ? ಕೈ ಸಾಮರ್ಥ್ಯ ನೋಡ್ತಾ ಬದುಕಬೇಡೇನು? ಹಂಗ ಸಾವಿತ್ರಿ ಆಕೆ ಎಲ್ಲರೂ ಹೇಳಿದ್ರು, ಅವ ಹಿಂಗಾಗ್ತಾನ, 1 ವರ್ಷ ನಿನ್ನ ಮಾಂಗಲ್ಯ ಅಂದ್ರು. ಆಕೆ ಅಂದ್ಲು, ನನಗೆ ವಿಶ್ವಾಸದ ಅವನನ್ನ ಯಮ ಮುಟ್ಲಿಕ್ಕಾಗೋದಿಲ್ಲ ಅಂದ್ಲು. ಕಾಲ ಮುಟ್ಲಿಕ್ಕಾಗೋದಿಲ್ಲ, 100 ವರ್ಷ ಅಂದ್ಲು. ಹೆಂಗಿರಬೇಕು ವಿಶ್ವಾಸ? ಹೇಗಿರಬೇಕು? ಇದು ಆತ್ಮವಿಶ್ವಾಸ. ಎಲ್ಲರೂ ಹೇಳಿದ್ರು, ವಿರೋಧ ಮಾಡಿದ್ರು. ಆದರೆ ಸಾವಿತ್ರಿ ಹೇಳಿದ್ಲು, ನನಗೆ ಖಾತ್ರಿ ಅದ, ನನ್ನ ಮೇಲೆ ವಿಶ್ವಾಸ ಇತ್ತು. ಬರ್ಲಿಮ ಅಂದ್ಲು. ಕಾಲ ಬರ್ಲಿ, ಯಮ ಬರ್ಲಿ, ಏನು ಕಥೆ ಎಷ್ಟು ಚಂದ ಬರದಾರ. ಕಥೆ ಸುಳ್ಳು ಸತ್ಯದ ಪ್ರಶ್ನೆಲ್ಲ, ಮನಸ್ಸಿನ ಸಾಮರ್ಥ್ಯ ಹೆಚ್ಚಿಸುವ ಕಥೆ ಅದ. ಕೊನೆ ದಿವಸ, ವರ್ಷದ ಕೊನೆಯಾಗ್ಯದ. ಸತ್ಯವಾನ ಅರಣ್ಯಕ್ಕೆ ಹೋಗಿದಾನ, ಎಲ್ಲ ದನಗಳನ್ನ ಮೇಯಿಸೋದಕ್ಕೆ ಅಥವಾ ವಸ್ತು ಒಡವೆಗಳನ್ನ ಅಂದ್ರೆ ಹಣ್ಣು ಹಂಪರಗಳನ್ನ ತರೋದಕ್ಕೆ ಹೋಗ್ಯಾನ. ಆ ದಿವಸ ಹೋಗ್ತಿರ್ಲಿಲ್ಲ ಸತ್ಯ ಸಾವಿತ್ರಿ. ಆ ದಿವಸಕ್ಕೆ ಗೊತ್ತು, ಇಂದ ಕೊನೆ ದಿವಸ, ಪತಿಯ ಕೊನೆ ದಿವಸ. ಹೊರಟ್ಲು, ನಾನು ಬರ್ತೀನಿ ಅಂತ ಹೊರಟ್ಲು. ಪತಿಯ ಕೂಡ ಹೋದ್ಲು. ಆಕೆಗೆ ಆತ್ಮವಿಶ್ವಾಸ, ಉಳಿಸ್ತೇನೆ ಅಂತ. ಆದರೆ ಎಲ್ಲರಿಗೂ ಗೊತ್ತಿತ್ತು, ಇಂದ ಸತ್ಯವಾನ ಸಾಯ್ತಾನ. ಪತಿ ಕೆಲಸ ಮಾಡಿದ, ಮಧ್ಯಾಹ್ನ ಆಯ್ತು. ಸತ್ಯವಾನ ನೆಲ ಹಿಡ್ದ. ಸಾವು ಸಮೀಪ ಬಂತು. ಸಾವಿತ್ರಿ ಕೂತಾಳೆ, ತೊಡೆ ಮೇಲೆ ಸತ್ಯವಾನನ ತಲೆ ಇಟ್ಟಾಳೆ. ಆಕೆ ದಾರಿ ಕಾಯ್ತಾಳ, ಯಾವ ಒಯ್ತಾನ. ಏನು ಕಥೆಯು, ಸುಂದರ ಕಥೆ ಬರದ. ಕಾಲ ಸಮೀಪ ಬಂತು, ಯಮನ ರೂಪ ಸಮೀಪ ಬಂತು, ಕಾಲ ಸಮೀಪ ಬಂತು. ಸಾವಿತ್ರಿ ಅದ್ಯಾಕ ಅಂದ್ಲು, ಹೆಂಗದೆ ಅದ್ಯಾಕೆ? ನಾನು ಸುಮಂಗಲೇ ಗೊತ್ತಿರ್ಲಿ, ನನ್ನಲ್ಲೂ ಒಂದಿಷ್ಟು ಶಕ್ತಿ ಅದ ಅಂದ್ಲು. ಇವನ ಮೇಲೆ ನನ್ನ ಅಧಿಕಾರದ ನಿಂದ್ಯಾವ ಅಧಿಕಾರ ಅಂತ. ಹೇಗೆ ಆಕೆಯ ಸತ್ವ, ಮನಸ್ಸಿನ ಸಾಮರ್ಥ್ಯ, ಆತ್ಮವಿಶ್ವಾಸ ಎಷ್ಟು ಅದ್ಭುತ ಕೆಲಸ ಮಾಡಿತ್ತು. ಯಮನ ಕೂಡ ಚರ್ಚಾ ನಡೀತದ. ಒಂದೊಂದು ಪ್ರಶ್ನೆ ಆಕೆ ಕೇಳ್ಕೋತ ಹೋಗ್ತಾಳೆ. ಯಮ ಕೊನೆಗೆ ಸೋತು ಬಿಡ್ತಾನೆ. ಯಮ ಸೋಲ್ತ, ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ತಾನ. ನನಗೆ ಒಳ್ಳೇದಾಗಬೇಕಾದ್ರೆ ಇವ ಬದುಕಬೇಕಲ್ಲ ಅಂತಾಳೆ. ಸಿಕ್ಕ ಇವ ಇಲ್ಲದೆ ಇದ್ರೆ, ಸತ್ಯವಾನ್ ಇಲ್ಲದೆ ಇದ್ರೆ ನನಗೆ ಹೆಂಗೆ ಒಳ್ಳೇದಾಗತ್ತ ಅಂದ್ಲು. ಹೇಳು ಯಮನೇ, ಹೇಳು, ಮಾತ ಕೊಟ್ಟಿದೆಯಲ್ಲ, ನೀವು ಮಾತ ಮುರಿಬಾರ್ದು. ಸತ್ಯವನ್ನ ನೀವು ಪಾಲಿಸಬೇಕು. ಏನು 21ನೇ ಶತಮಾನದ ಭಾರತ ಏನು ಮಾತಾ ಮುರಿಯಾಕ್? ಅವಾಗ ಯಮ ತಥಾಸ್ತು ಅಂದ, ಆಗಲಿ ಅಂದ. ಹೋದ, ಸೋತ ಹೋದ.
ಹೋಗುವಾಗ ಹೇಳ್ದ, ಇದೇ ಕೊನೆಯದು. ನಾನು ಎಂದೆಂದು ನನ್ನ ಜೀವನದಾಗ ಸೋತಿರ್ಲಿಲ್ಲ, ಒಬ್ಬ ಹೆಣ್ಮಗಳು ಸೋಲ್ಸಿದ್ಲು ಅಂತ. ವಿಶ್ವಾಸ, ವಿಶ್ವಾಸ, ಎಂಥ ಅದ್ಭುತವಾದ ವಿಶ್ವಾಸ. ಹಿಂಗಿರ್ಬೇಕು. ಎಂಥ ವಿಶ್ವಾಸ ಇತ್ತು ಅಂದ್ರೆ ಶ್ರದ್ಧಾ, ಆತ್ಮಶ್ರದ್ಧಾ. ಇದು ಮೊದಲನೇದ್, ಅತ್ಯಂತ ಅವಶ್ಯ. ಜೀವನವನ್ನ ಶ್ರೀಮಂತ ಸಮೃದ್ಧ ಮಾಡೋದಕ್ಕೆ ಇದು ಮೊದಲ ಹೆಜ್ಜೆ. ಇದು ಶ್ರದ್ಧಾ.